ಹಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ಬೊಂಡಾಸ್ ಗೀ ರೋಸ್ಟ್ ಮಾಡುವ ಅಂತ. ಸೊ ಫಸ್ಟ್ ಟೈಮ್ ಟ್ರೈ ಮಾಡೋದು ಗೀ ರೋಸ್ಟ್. ಸೊ ಇಲ್ಲಿ ನಂದು ಅಪ್ಪ ಬೊಂಡಾಸನ್ನು ಕ್ಲೀನ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು, ಇದು ಕ್ಲೀನ್ ಮಾಡಲಿಕ್ಕೆ ಅಷ್ಟು ಕಷ್ಟ ಏನಿಲ್ಲ. ಅದರದ್ದು ಸಿಪ್ಪೆ ಒಂದು ತೆಗೆದರೆ ಆಯಿತು, ಸ್ಕಿನ್. ಸೊ ನಿಮಗೆ ರೌಂಡ್ ಶೇಪ್ ಬೇಕಿದ್ರೆ ಇದನ್ನು ಹೀಗೆ ಮಧ್ಯದಲ್ಲಿ ಕಟ್ ಮಾಡಬೇಡಿ, ಅಂದರೆ ಮತ್ತೆ ರೌಂಡ್ ಶೇಪ್ ಬರಲ್ಲ. ಕೆಲವರು ರೌಂಡ್ ಆಗಿ ಅದನ್ನು ಕಟ್ ಮಾಡಿ ಹಾಕ್ತಾರೆ ಚಿಲ್ಲಿಗೆ ಮತ್ತು ಗೀ ರೋಸ್ಟಿಗೆಲ್ಲ. ಸೊ ನಾನು ಇದನ್ನಿಲ್ಲಿ ಫುಲ್ ಓಪನ್ ಮಾಡಿದ್ದೇವೆ, ಅಂದರೆ ಮತ್ತೆ ಕಟ್ ಮಾಡೋದಂತ ಚಾಕುವಲ್ಲಿ. ನಿಮಗೆ ರೌಂಡಾಗಿ ಕಟ್ ಮಾಡಲಿಕ್ಕಿದ್ರೆ ಮಾತ್ರ ಜಸ್ಟ್ ಸ್ಕಿನ್ ತೆಗೆದ್ರೆ ಆಯಿತು ಅದರದ್ದು, ಮತ್ತು ಒಳಗಿದ್ದು ಹೊಟ್ಟೆಯಲ್ಲಿ ಎಂತ ಉಂಟು ಅದೆಲ್ಲ ತೆಗೆದ್ರೆ ಆಯಿತು. ಫುಲ್ ಓಪನ್ ಮಾಡಬೇಕಂತಿಲ್ಲ. ಸೊ ನೋಡ್ಬೋದು, ಅದರ ಹೊಟ್ಟೆಯಲ್ಲಿ ಒಂದು ಪ್ಲಾಸ್ಟಿಕ್ ಥರ ಇರುತ್ತೆ, ಅದನ್ನೊಂದು ತೆಗೆದ್ರೆ ಆಯಿತು. ಮತ್ತು ಕೆಲವು ಮೀನುಗಳು ಎಲ್ಲ ತಿಂದಿರುತ್ತೆ, ಅಂದರೆ ಹೊಟ್ಟೆಯಲ್ಲೆಲ್ಲ ಅದರದ್ದು ಮೀನೆಲ್ಲ ಇರುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಿದರೆ ಆಯಿತು. ನೋಡ್ಬೋದು, ಇದು ಅಂದರೆ ಹೊಟ್ಟೆಯಲ್ಲಿ ಮೀನೆಲ್ಲ ಉಂಟು. ಸೊ ಇದನ್ನು ಇನ್ನೊಮ್ಮೆ ಒಳ್ಳೇದು ಮಾಡಿ ವಾಶ್ ಮಾಡಬೇಕು. ಸೊ ನಾವು ಅದರದ್ದು ಅಂದರೆ ಕಾಲ್ ಟೈಪ್ ಒಂದಿರುತ್ತಲ್ಲ, ಅದನ್ನು ಕೂಡ ಹಾಕ್ತಿದ್ದೇವೆ. ಸೊ ಇಲ್ಲೊಂದು ನನ್ನ ಚಪ್ಪಲಲ್ಲಿ ಒಂದು ಗಿಡ ಆಗಿದೆ. ಸೊ ಇನ್ನು ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹುಡಿ ಹಾಕಿ ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾರಿನೇಷನಿಗೆ ಇಡಬೇಕು. ಸೊ ನಾನು ನೋಡ್ಬೋದು, ನಾನು ಹೀಗೆ ಕಟ್ ಮಾಡಿದ್ದೇನೆ ಅದನ್ನು ಉದ್ದ ತುಂಬ ಸಪೂರ ಆಗಿ ಕೂಡ ಕಟ್ ಮಾಡಬಾರ್ದು, ಯಾಕಂದರೆ ಅದು ಮತ್ತೆ ಕುಕ್ ಆದಮೇಲೆ ತುಂಬ ಸಣ್ಣದಾಗುತ್ತೆ, ಸ್ಟ್ರಿಂಕ್ ಆಗುತ್ತೆ ಅದೆಲ್ಲ, ಅದಕ್ಕೋಸ್ಕರ.
ಇಲ್ಲಿ ನಾನು ಮಸಾಲಕ್ಕೆ ಒಂದು ನೀರುಳ್ಳಿ ತಗೊಂಡಿದ್ದೇನೆ, ಒಂದು ಟೊಮೆಟೊ ತಗೊಂಡಿದ್ದೇನೆ. ಸೊ ಇದನ್ನು ಎರಡನ್ನು ಕೂಡ ಕಟ್ ಮಾಡುವ. ಅಂದರೆ ಇದು ಗ್ರೈಂಡ್ ಮಾಡಲಿಕ್ಕಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ದೊಡ್ಡ ದೊಡ್ಡದಾಗೇ ಕಟ್ ಮಾಡ್ತಿದ್ದೇನೆ. ಸೊ ಇನ್ನು ಮಸಾಲಕ್ಕೆ ಎಂತೆಲ್ಲ ಬೇಕು ನೋಡುವ. ಇಲ್ಲಿ ನಾನು ಕೊತ್ತಂಬರಿ ತಗೊಂಡಿದ್ದೇನೆ, ಒಂದು 3 ಸ್ಪೂನ್ ಆಗುವಷ್ಟು. ಅದಾದಮೇಲೆ ಸ್ವಲ್ಪ ಮೆಂತೆ, ಸ್ವಲ್ಪ ಸಾಸಿವೆ, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, ಮತ್ತು ಸ್ವಲ್ಪ ಹುಳಿ. ಸೊ ಇಲ್ಲಿ ಮೆಣಸನ್ನು ನಾನಿಲ್ಲಿ ಸ್ವಲ್ಪ ನೀರಾಕಿ ಕುದಿಸ್ತಿದ್ದೇನೆ. ಸ್ವಲ್ಪ ಅದು ಬಾಯ್ಲ್ ಆಗಬೇಕು ಮೆಣಸು, ಆಗ ಕಲರ್ ಕೂಡ ಒಳ್ಳೇದು ಬರುತ್ತೆ, ಟೇಸ್ಟ್ ಕೂಡ ಒಳ್ಳೆಯದಾಗುತ್ತೆ. ಸೊ ನೋಡ್ಬೋದು, ಸೊ ನೀರಲ್ಲಿ ಹೀಗೆ ರೆಡ್ ಕಲರ್ ಬಿಡಬೇಕು, ಮೆಣಸು ಸಾಫ್ಟ್ ಆಗಬೇಕು. ಸೊ ನಾನಿದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ. ಸೊ ಫಸ್ಟಿಗೆ ಸ್ವಲ್ಪ ಗೀ ಹಾಕ್ತಿದ್ದೇನೆ. ಫಸ್ಟಿಗೆ ತುಂಬ ಗೀ ಹಾಕಬೇಡಿ, ಮತ್ತೆ ಸ್ವಲ್ಪ ಸ್ವಲ್ಪ ಗ್ರೇವಿಗೆ ಗೀ ಆ್ಯಡ್ ಮಾಡ್ತಾ ಇರಿ. ಗೀ ಒಳ್ಳೆಯದಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಸ್ವಲ್ಪ ಜಾಸ್ತಿ ಕರಿಬೇವು ಸೊಪ್ಪು ಹಾಕಿ
ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಮತ್ತು ಬೆಳ್ಳುಳ್ಳಿ ಮನೆಯಲ್ಲಿ ಇದ್ದರೆ ಅದನ್ನೇ ಸ್ವಲ್ಪ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಾಕಿದರೆ ಒಳ್ಳೆಯದು, ಅಂದರೆ ಅಂಗಡಿಗಿಂತ. ಸೊ ಇದನ್ನೀಗ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಇನ್ನಿದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂಥ ಪೇಸ್ಟ್ ಹಾಕುವ. ಸೊ ನೋಡ್ಬೋದು ಆ ಮೆಣಸಿದ್ದು ಕಲ್ಲರ್. ಸೊ ನೀವು ಹಾಗೆ ಕುದಿಸಿ ಹಾಕಿದರೆ ಮೆಣಸನ್ನು ಕಲ್ಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾತ್ರ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಆ ಮಸಾಲ ಮೇಲೆ ರಟ್ಟುತ್ತೆ. ಇನ್ನಿದನ್ನು ಗೀ ಬಿಡುವ ತನಕ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಅಂದರೆ ಮಸಾಲದ್ದು ಕಲ್ಲರ್ ಬ್ರೌನ್ ಬರ್ತದೆ ಅಷ್ಟರ ತನಕ, ಮತ್ತು ಅದು ಗೀ ಬಿಡುವ ತನಕ ಒಳ್ಳೆಯದಾಗಿ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ನಾನು ಅದನ್ನು ಅಂದರೆ ಮುಚ್ಚಿಟ್ಟಿದ್ದೇನೆ, ಯಾಕಂದರೆ ಕಂಟಿನ್ಯೂ ಸ್ಟೀರ್ ಮಾಡ್ತಾ ಇದ್ದರೆ ಅದು ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಅದನ್ನು ಮುಚ್ಚಿಟ್ಟು ಸ್ವಲ್ಪ ಸ್ವಲ್ಪ ಅಂದರೆ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು. ತುಂಬ ಹೊತ್ತು ಮುಚ್ಚಿ ಕೂಡ ಇಡಬೇಡಿ, ಮತ್ತು ಅದು ಅಂದರೆ ತಳತಾಗುತ್ತೆ. ಸೊ ನೋಡಿ, ಮತ್ತು ಸ್ವಲ್ಪ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು. ಇನ್ನು ನಾನು ಸ್ವಲ್ಪ ಪುನಃ ಗೀ ಸೇರಿಸ್ತಿದ್ದೇನೆ.
ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಮಸಾಲ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾನಿಲ್ಲಿ ಇದನ್ನು ಬಂಡಸನ್ನು ಸೇರಿಸ್ತಿದ್ದೇನೆ. ನಾನಿಲ್ಲಿ ಉಪ್ಪು ಹಾಕ್ತಿಲ್ಲ, ಯಾಕಂದರೆ ನಾನು ಬಂಡಸಿಗೆ ಆಗ ಆಲ್ರೆಡಿ ಉಪ್ಪು ಹಾಕಿದ್ದೆ. ಇನ್ನು ಬೇಕಾದರೆ ಮತ್ತೆ ನೋಡಿ ಹಾಕ್ಬೋದು. ಸೊ ಇನ್ನು ಸ್ವಲ್ಪ ಗೀ ಹಾಕ್ತಿದ್ದೇನೆ. ಹೀಗೇನೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಗೀ ಹಾಕಿದರೆ ಆಯಿತು, ಫಸ್ಟಿಗೆ ತುಂಬ ಹಾಕ್ಬೇಕಂತ ಇಲ್ಲ. ಸೊ ಇದು ಗೀ ರೋಸ್ಟ್ ಆಗಿದ್ದರಿಂದ ಗೀ ತುಂಬ ಜಾಸ್ತಿಯೇ. ಇದಕ್ಕೆ ಆಯಿಲೆಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಗೀಯಲ್ಲೇ ಮಾಡಲಿಕ್ಕೆ. ಆ ಮಸಾಲೆ ಎಷ್ಟು ರೋಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಗೀ ರೋಸ್ಟ್ ಬರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಫಸ್ಟಿಗೆ. ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡ್ತೇನೆ. ಮತ್ತು ಲಾಸ್ಟಿಗೆ ಪುನಃ ಗಾರ್ನಿಷಿಂಗಿಗೆ ಹಾಕ್ತೇನೆ. ಈಗ ಸ್ವಲ್ಪ ಹಾಕಿದರೆ ಅದು ಅದರ ಜೊತೆನೇ ಒಂದು ಫ್ಲೇವರ್ ಬೇರೆಯೇ ಬರುತ್ತೆ, ಅದಕ್ಕೋಸ್ಕರ. ಸೊ ನೋಡ್ಬೋದು ಮಸಾಲೆ ಎಲ್ಲ ಗೀ ಬಿಡ್ತಾ ಇದೆ. ಸೊ ಈಗ ನೋಡಿ ಫುಲ್ ಗೀ ಮೇಲೆ ಬಂದಿದೆ. ಬಂಡಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ನಾನು ಹೇಳಿದಾಗೆ ಕಟ್ ಮಾಡುವಾಗ ಸ್ವಲ್ಪ ದೊಡ್ಡದೇ ಕಟ್ ಮಾಡಿದರೆ ನೋಡಿ ಮತ್ತೆ ಅದು ಶ್ರಿಂಕ್ ಆಗುತ್ತೆ. ಇನ್ನು ಇದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಸೊ ನೋಡ್ಬೋದು ಗ್ಯಾಸ್ ಆಫ್ ಆಗಿ ನಾನು ಅದನ್ನು ಹೊರಗೆ ತಂದು ಫೋಟೋ ತೆಗೆಯುವಾಗ ಕೂಡ ಆ ಮಣ್ಣಿನ ಪಾತ್ರೆಯಲ್ಲಿ ಇನ್ನೂ ಕೂಡ ಕುದಿತಾ ಉಂಟು. ಸೊ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.